ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ದಿನ ನಾವು ಇನ್ನೊಂದು ವೈಲ್ಡ್ ಏನು ಫ್ರೂಟನ್ನು ನೋಡ್ತಾ ಹೋಗೋಣ. ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ಸೀತಾಫಲ ಅಂತ. ಬನ್ನಿ, ಈಗ ನಾವಿಲ್ಲಿ ಫಾರೆಸ್ಟಿಗೆ ಬಂದಿದ್ವಿ. ಊರಿಂದ ಆಚೆ ಇರೋ ಅಂಥ ಒಂದು ಚಿಕ್ಕ ಫಾರೆಸ್ಟು. ಸೊ ಇಲ್ಲಿ ನಮಗೆ ಒಂದು ಸೀತಾಫಲ ಕಾಣಿಸ್ತು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ. ಸೊ ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಸೊ ಇದು ಸೀತಾಫಲ. ಸೊ ಇದ್ರದ್ದು ಏನಪ್ಪ ಅಂತಂದರೆ, ಸೊ ದಿಸ್ ಈಸ್ ದ ಸೀಸನ್. ಈ ಆಗಸ್ಟ್, ಅಕ್ಟೋಬರು ಈ ತಿಂಗಳಲ್ಲೆಲ್ಲ ಏನಾಗಿರುತ್ತೆ ಅಂತಂದರೆ ಈ ಫ್ರೂಟ್ಸ್ ಬರ್ತಾ ಹೋಗುತ್ತೆ. ಅದು ಸೀಸನ್, ಅದು ಫ್ರೂಟ್ಸಿಂದು. ಸೊ ಇದು ಒನ್ ಆಫ್ ದ ವೈಲ್ಡ್ ಎಡಿಬಲ್ ಫ್ರೂಟ್. ಇದು ನಮಗೆಲ್ಲ ಈಗೆಲ್ಲ ಏನಾಗಿದೆ ಅಂತಂದರೆ ಕಲ್ಟಿವೇಟೆಡ್ ಇದೆ. ಈಗ ಅದನ್ನೆಲ್ಲ ಹೈಬ್ರಿಡೈಸ್ ಮಾಡಿ ಕಲ್ಟಿವೇಟೆಡ್ ಮಾಡ್ತಾ ಇದ್ದಾರೆ. ಬಟ್ ನಾವೆಲ್ಲ ಚಿಕ್ಕವರಿದ್ದಾಗ ಏನು ಅಂತಂದರೆ, ಸೊ ಫಾರೆಸ್ಟ್ನಲ್ಲೇ ಸಿಗ್ತಾ ಇದ್ದಿದ್ದು. ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋದರೆ ನಮಗೆ ಅಲ್ಲಿ ನ್ಯಾಚುರಲಾಗಿ ಗಿಡ ಬೆಳೆದಿರುತ್ತೆ. ಸೊ ಅದರಿಂದ ತೊಗೊಂಬಂದು ಸೋರೆನಲ್ಲೋ ಅಥವಾ ಇನ್ಯಾವುದ್ರಲ್ಲೋ ಹಾಕ್ಬಿಟ್ಟು ಅದ್ರ ಜೊತೆಗೆ ಈ ಭತ್ತದ ಹುಲ್ಲು ಅಥವಾ ಗೋಣಿ ಚೀಲನೋ ಹಾಕಿ ನಾವು ಅದನ್ನು ಮಾಗಾಕ್ತಾಯಿದ್ವಿ. ಇಲ್ಲ ಅಂತಂದರೆ ಅದರದ್ದು ತುಂಬಿಗೆ ಸ್ವಲ್ಪ ಒಂದು ಬಾಕ್ಸಲ್ಲಿ ಹಾಕಿಟ್ರೂ ಹಣ್ಣಾಗ್ತಾಯಿತ್ತು. ಇಲ್ಲ ಅಂದರೆ ನಮ್ಮ ಅಕ್ಕಿ ಪಾತ್ರೆ ಇರ್ತಿತ್ತಲ್ಲ, ಅಕ್ಕಿ ಸ್ಟೋರ್ ಮಾಡಿರ್ತಕ್ಕಂಥ ಏನು ಬಾಕ್ಸ್ ಇರ್ತದಲ್ಲ, ಆ ಅಕ್ಕಿ ಜೊತೆ ಅಲ್ಲಿ ಮರ್ಜ್ ಮಾಡಿ ಇಟ್ಬಿಟ್ರೆ ಸೊ ನಮಗೆ ತಿರುಗಿ ದಿನಕ್ಕೇ ಅಥವಾ ಒನ್ ಡೇಗೇ ನಮಗೆ ಏನಾಗ್ತಿತ್ತು ಅಂದರೆ ಹಣ್ಣಾಗುತ್ತೆ. ಸೊ ಈ ರೀತಿಯಾಗಿ ನಾವು ಈ ಹಣ್ಣನ್ನು ಯೂಸ್ ಮಾಡ್ತಾಯಿದ್ವಿ. ಸೊ ಈಗ ಈ ವಿಡಿಯೋದರ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ಸೊ ದ ಮಲ್ಟಿ ಬೆನಿಫಿಟ್ಸ್ ಆಫ್ ಏನು ಸೀತಾಫಲ ಅಂತ. ಸೊ ಮೊದಲೇದಾಗಿ ಈ ಸೀತಾಫಲವನ್ನು ನಾವು ಸೈಂಟಿಫಿಕ್ಕಾಗಿ ಏನಂತ ಕರಿತೀವಿ ಅಂತಂದರೆ, ಸೊ ಅನಾನಸ್ ಕೊಮೋಸಾ ಅಂತೇಳಿ ಕರಿತೀವಿ. ಓಕೆನಾ? ಸೊ ಇದು ಅನೋನೇಸಿಯೆ ಅಂತಕ್ಕಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರ್ತಕ್ಕಂಥ ಒಂದು ಸಸ್ಯ ಇದು. ಸೊ ಅನೋನೇಸಿಯೆ ಅಂತಕ್ಕಂಥದ್ದು ಈ ಸಸ್ಯ ಕುಟುಂಬಗಳಲ್ಲಿ ಅಥವಾ ಫ್ಯಾಮಿಲಿಗಳಲ್ಲಿ ಸೊ ಏನಪ್ಪ ಅಂದರೆ ವೆರಿ ಪ್ರಿಮಿಟಿವ್ ಫ್ಯಾಮಿಲಿ ಅಂತ. ಅಂದರೆ ತುಂಬ ಅಡ್ವಾನ್ಸ್ ಇರತಕ್ಕಂಥ ಫ್ಯಾಮಿಲಿ ಅಲ್ಲ ಇದು. ಸೊ ತುಂಬ ಪ್ರಿಮಿಟಿವ್ ಇರತಕ್ಕಂಥ ಫ್ಯಾಮಿಲಿ. ಸೊ ಆ ಥರದ್ದು ಒಂದು ಮತ್ತು ಆಮೇಲೆ ಇದರ ಒಂದು ಉಪಯೋಗಗಳನ್ನು ನೋಡ್ತಾ ಹೋದರೆ, ಸೊ ಮಲ್ಟಿಪರ್ಪಸ್ಸಲ್ಲಿ ಈ ಸಸ್ಯ ಏನಾಗುತ್ತೆ ಅಂದರೆ ಉಪಯೋಗಕ್ಕೆ ಬರುತ್ತೆ. ತುಂಬ ಹೀಲಿಂಗ್ ಪ್ರಾಪರ್ಟಿಯನ್ನು ಹೊಂದಿರತಕ್ಕಂಥ ಒಂದು ಸಸ್ಯ ಇದು. ಸೊ ಇದು ಈ ಸಸ್ಯದ ಹಣ್ಣು, ಹೂವು, ಎಲೆ, ತೊಗಟೆ, ಸೊ ಬೇರು ಇದೆಲ್ಲನೂ ಸಮೇತನೂ ಒಂದಲ್ಲ ಒಂದು ಔಷಧಿನಲ್ಲಿ ಬರ್ತಕ್ಕಂಥ ಒಂದು ಉಪಯೋಗಿಸ್ತಕ್ಕಂಥ ಒಂದು ಗುಣ ಈ ಸಸ್ಯಕ್ಕಿದೆ. ಸೊ ಹಾಗಾಗಿ ಇದರದ್ದು ಬೆನಿಫಿಟ್ಸ್ನ, ಲೀಸ್ಟ್ ಆಫ್ ಬೆನಿಫಿಟ್ಸ್ನ ನಾವು ನೋಡ್ತಾ ಹೋದರೆ, ಸೊ ಇದು ಏನಪ್ಪ ಅಂತಂದರೆ ವಾತ ಪಿತ್ತ ಶಮನಕ ಅಂತಂದು. ಫಸ್ಟ್ನೇದಾಗಿ ಇದು ಆ್ಯಸ್ ಫಾರ್ ದ ಆಯುರ್ವೇದ ಪ್ರಕಾರ ಹೇಳೋದಾದರೆ, ವಾತ ಮತ್ತು ಪಿತ್ತವನ್ನು ಏನು ಮಾಡುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಅದರದ್ದು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ಅದರದ್ದು ಡಿಸಾರ್ಡರ್ಸ್ ಏನಾದರೂ ಇದ್ದರೆ ಸೊ ನಮಗೇನು ಮಾಡುತ್ತೆ ಅಂದರೆ ಕಡಿಮೆ ಮಾಡುತ್ತೆ ಅಂತ. ಅಂದರೆ ವಾತ ಅಂದರೆ ವಾಯು ತತ್ವ ಇರತಕ್ಕಂಥದ್ದು, ಪಿತ್ತ ಅಂತಂದರೆ ಹೀಟ್ ಟೆಂಪ್ರೇಚರ್ ಏನಾದರೂ ಜಾಸ್ತಿ ಇದ್ದರೆ ಸೊ ಹಾಗಾಗಿ ಅದನ್ನು ಕಡಿಮೆ ಮಾಡುತ್ತೆ ಅಂತ. ಇದು ಸೀತಾಫಲ ಅಂತ. ಸೊ ಇದು ಏನು ಶೀತವರ್ಧಕ ಅಂತ. ಅಂದರೆ ಇದೇನು ಮಾಡುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಗುಣ ಇರ್ತಕ್ಕಂಥ ಹಣ್ಣು ಇದು. ಸೊ ಇದರ ಹಣ್ಣಿನ ಸೇವನೆಯಿಂದ ನಮಗೆ ದೇಹದಲ್ಲಿ ಉಷ್ಣತೆ ಕಮ್ಮಿ ಆಗುತ್ತೆ. ಮತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಸೊ ಮಲಬದ್ಧತೆಯನ್ನು ಏನು ಮಾಡುತ್ತೆ, ಕಡಿಮೆ ಮಾಡ್ತಾ ಹೋಗುತ್ತೆ ಅಂತ. ಓಕೆನಾ? ಸೊ ಮಲಬದ್ಧತೆಯನ್ನು ಕಡಿಮೆ ಮಾಡಿ ಅಂದರೆ ಡೈಜೆಷನನ್ನು ಚೆನ್ನಾಗಿ ಆಗೋ ಥರ ಮಾಡಿ ಮಲಬದ್ಧತೆಯನ್ನು ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಸೊ ಆ ಥರದ್ದು ಒಂದು ಪ್ರಾಪರ್ಟಿ ಇದೆ. ನೆಕ್ಸ್ಟ್ ಆಮೇಲೆ ಈ ಡೈಜೆಷನ್ ಚೆನ್ನಾಗಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಹೊಟ್ಟೆ ನೋವಿನ ಸಮಸ್ಯೆಯನ್ನು ಕ್ಲಿಯರ್ ಮಾಡುತ್ತೆ ಅಂತ. ಅಂದರೆ ಈ ಹಣ್ಣಿಗೆ ಏನೇನು ಕ್ಯಾರೆಕ್ಟರ್ಸ್ ಇದೆ ಅಂತಂದರೆ ಅಜೀರ್ಣವನ್ನು ತಡೆಗಟ್ಟತಕ್ಕಂಥ ಕ್ಯಾರೆಕ್ಟರ್ಸ್ ಇದೆ, ಹೊಟ್ಟೆ ನೋವನ್ನು ತಡೆಗಟ್ಟತಕ್ಕಂಥ ಕ್ಯಾರೆಕ್ಟರ್ಸ್ ಇದೆ, ಮಲಬದ್ಧತೆಯನ್ನು ತಡೆಗಟ್ಟತಕ್ಕಂಥ ಕ್ಯಾರೆಕ್ಟರ್ಸ್ ಇದೆ. ಸೊ ಆಲ್ ದೀಸ್ ಕ್ಯಾರೆಕ್ಟರ್ಸ್ ಆರ್ ರಿಲೇಟೆಡ್ ಟು ದ ಸ್ಟಮಕ್. ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಬಂಧ ಇದಕ್ಕೆ ಇರೋದ್ರಿಂದ ಸೊ ಈ ಥರದ್ದೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ದೆನ್ ನೆಕ್ಸ್ಟ್ ಆಮೇಲೆ ಅನದರ್ ಥಿಂಗ್ ಏನಪ್ಪ ಅಂತಂದರೆ,
ಈ ಸೆಕ್ಷುವಲ್ ಪವರನ್ನು ಏನು ಮಾಡುತ್ತೆ, ಸಮ್ವಾಟ್ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಅಂದರೆ ವೆರಿ ಕ್ವಿಕ್ಕಾಗಿ, ಅಂದರೆ ಇದರ ಸೇವನೆಯ 1 or 2 ಡೇಸ್ನಲ್ಲೇ ನಿಮಗೆ ಅದರದ್ದು ಅನುಭವ ಗೊತ್ತಾಗುತ್ತೆ. ಅಂದರೆ ಸೊ ಸೆಕ್ಷುವಲ್ ಇಂಟ್ರೆಸ್ಟನ್ನು ಜಾಸ್ತಿ ಮಾಡುತ್ತೆ ಮತ್ತು ಸೆಕ್ಷುವಲ್ ಪವರನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಅದೊಂದು ಕ್ಯಾರೆಕ್ಟರ್ಸ್ ಇದೆ ಈ ಹಣ್ಣಿನ ಸೇವನೆಯಿಂದ. ಮತ್ತು ಆಮೇಲೆ ಆ್ಯಸ್ ಯೂಶ್ವಲಿ ಸೊ ದಿಸ್ ಈಸ್ ವೆರಿ ವೆರಿ ಗುಡ್ ಫಾರ್ ದ ಶುಗರನ್ನು ಬ್ಯಾಲೆನ್ಸಿಂಗ್ ಮಾಡುತ್ತೆ ಯಾವುದು ಹಣ್ಣು. ಮತ್ತು ಇದರದ್ದು ಲೀಫ್ ಏನಿದೆಯಲ್ಲ, ಈ ಲೀಫಿನ ಕಷಾಯ ಕುಡಿಯೋದ್ರಿಂದ ಶುಗರನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಸೊ ಹಾಗಾಗಿ ಆ ಥರದ್ದು ಶುಗರ್ ಇದರಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ. ಮತ್ತು ಆಮೇಲೆ ಇನ್ನೇನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಇದರ ಸೀಡ್ಸ್ ತುಂಬ ಉಪಯೋಗಕಾರಿ. ಸೊ ಅದೇನಕ್ಕೆ ಅಂತಂದರೆ ನಮ್ಮ ತಲೆಗಳಲ್ಲೆಲ್ಲ ಏನು ಅಂತ ಇರ್ತಾಯಿತ್ತು ಮುಂಚೆ ಎಲ್ಲ, ಈಗೆಲ್ಲ ಕಡಿಮೆ ಆಗಿದೆ. ನಾವು ಶಾಂಪುಗಳೆಲ್ಲ ಬಳಸೋದ್ರಿಂದ ಕಡಿಮೆ ಆಗಿದೆ. ಸೊ ಈ ಏನುಗಳ ನಿವಾರಣೆಗೆ ಇದರ ಸೀಡು ತುಂಬ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ. ಮತ್ತು ಆಮೇಲೆ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹಕ್ಕೆ ಕೊಡುತ್ತೆ. ಮತ್ತು ಆಮೇಲೆ ಕಣ್ಣಿನ ದೃಷ್ಟಿ ದೋಷವನ್ನು ನಿವಾರಣೆ ಮಾಡುತ್ತೆ. ಮತ್ತು ಆಮೇಲೆ ಹಾರ್ಟಿನ ಮಸಲ್ಸ್ ಡೆವಲಪ್ಮೆಂಟ್ಗೆ ಇದು ಏನು ಮಾಡುತ್ತೆ, ತುಂಬ ಸಹಾಯ ಮಾಡುತ್ತೆ ಈ ರೀತಿಯಾಗಿ. ಮತ್ತು ಆಮೇಲೆ ಇದರದ್ದು ಇನ್ನೊಂದು ಉಪಯೋಗ ಅಂತಂದರೆ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಆಮೇಲೆ ಬ್ಲಡ್ಡಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಕಂಟೆಂಟನ್ನು ಇನ್ಕ್ರೀಸ್ ಮಾಡುತ್ತೆ. ಓಕೆನಾ. ಮತ್ತು ಆಮೇಲೆ ಈ ಮೊಡವೆಗಳೇನಾದರೂ ಇದ್ದರೆ ಆ ಮೊಡವೆಗಳು ಓಪನ್ ಆಗೋದಕ್ಕೆ ಇದು ಏನು ಮಾಡುತ್ತೆ ಅಂತಂದರೆ ಸಹಾಯ ಮಾಡುತ್ತೆ. ಮತ್ತು ಆಮೇಲೆ ಗರ್ಭಿಣಿಯರು ಇದನ್ನು ಸೇವನೆ ಮಾಡ್ಬೋದು, ಗರ್ಭಿಣಿಯರಿಗೆ ತುಂಬ ಒಳ್ಳೆಯದು. ಸೊ ಯಾವ ರೀತಿಯಾಗಿ ಇದು ಬೆನಿಫಿಟ್ ಆಗುತ್ತೆ ಗರ್ಭಿಣಿಯರಿಗೆ ಅಂತಂದರೆ, ಗರ್ಭಪಾತ ಆಗ್ತಕ್ಕಂಥ ಸಮಸ್ಯೆಗಳೇನಿರುತ್ತಲ್ಲ ಆ ಸಮಸ್ಯೆಗಳ ನಿವಾರಣೆಯನ್ನು ಮಾಡುತ್ತೆ. ಸೊ ಹಾಗಾಗಿ ಗರ್ಭಿಣಿಯರು ಸೊ ಈ ಹಣ್ಣನ್ನು ತಿನ್ನೋದ್ರಿಂದ ಯಾವುದೋ ಅಚಾನಕ್ಕಾಗಿ ಗರ್ಭಪಾತ ಆಗೋ ಥರ ಇದ್ದರೆ ಈ ಹಣ್ಣು ಆ ರೀತಿಯಾಗಿ ಕೆಲಸ ಮಾಡುತ್ತೆ. ಮತ್ತು ಆಮೇಲೆ ಇದು ಯಾರಾದರೂ ತೆಳ್ಳಗಿದ್ದರೆ ಅಂಥವ್ರು ಈ ಹಣ್ಣನ್ನು ಕಂಟಿನ್ಯೂಸ್ ಸೇವನೆಯಿಂದ ಏನಾಗುತ್ತೆ ಅಂದರೆ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಆಮೇಲೆ ಇನ್ನೊಂದೇನು ಅಂತಂದರೆ ಇದು ತಂಪುಕಾರಕ ಆಗಿರೋದ್ರಿಂದ ಬಾಡಿನಲ್ಲಿರ್ತಕ್ಕಂಥ ಹೀಟನ್ನು ಕಡಿಮೆ ಮಾಡೋದ್ರಿಂದ ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿ ಅಥವಾ ನೆಮ್ಮದಿ ಅಂತಕ್ಕಂಥ ಕಾನ್ಸೆಪ್ಟು ಸೊ ಇದರ ಒಂದು ಸೇವನೆಯಿಂದ ಬರುತ್ತೆ. ಸೊ ಹಾಗಾಗಿ ಸೊ ಅದೊಂದು ಯುಟಿಲೈಜೇಷನ್ ಈ ಹಣ್ಣಿಂದು. ಮತ್ತು ಆಮೇಲೆ ಈ ಲೀಫಿನ ಪೇಸ್ಟ್ ಏನಿದೆಯಲ್ಲ, ಈ ಲೀಫಿನ ಪೇಸ್ಟನ್ನು ಅಂದರೆ ಚೆನ್ನಾಗಿ ಅರೆದ್ಬಿಟ್ಟು ಸೊ ಅದ್ರ ಪೇಸ್ಟನ್ನು ಆಲ್ ಕೈಂಡ್ ಆಫ್ ಸ್ಕಿನ್ ಡಿಸಾರ್ಡರ್ಸ್, ಎಲ್ಲ ಥರದ್ದು ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಆಗಿದ್ದರೆ ಇದ್ರ ಪೇಸ್ಟನ್ನು ನಾವು ಹಚ್ತಾ ಬಂದರೆ ಸೊ ಸ್ಕಿನ್ನಿನ ಪ್ರಾಬ್ಲಮ್ಮು ತಡೆಗಟ್ಬೋದು. ಅಥವಾ ಸ್ಕಿನ್ನಿಗೆ ಏನಾದರೂ ತೊಂದರೆ ಆಗಿದ್ದರೆ ಅದನ್ನು ನಿವಾರಣೆಯನ್ನು ಮಾಡ್ತಾ ಬರುತ್ತೆ. ಮತ್ತು ಆಮೇಲೆ ಮಾಂಸಖಂಡಗಳ ವೃದ್ಧಿ ಆಗುತ್ತೆ. ಮತ್ತು ಆಮೇಲೆ ಲೀಫಿನ ಜ್ಯೂಸನ್ನು ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ. ದೆನ್ ನೆಕ್ಸ್ಟ್ ಆಮೇಲೆ ತುಂಬ ನ್ಯೂಟ್ರಿಷನ್ಸ್ ಇರೋದ್ರಿಂದ ಸೊ ಇನ್ಸ್ಟ್ಯಾಂಟ್ ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ. ಸೊ ಈ ಥರ ಮಲ್ಟಿ ಪರ್ಪಸ್ನಲ್ಲಿ ಈ ಒಂದು ಹಣ್ಣು ಏನಾಗುತ್ತೆ ನಮಗೆ ಉಪಯೋಗಕ್ಕೆ ಬರುತ್ತೆ. ಮತ್ತು ಆಮೇಲೆ ಏನಪ್ಪ ಅಂತಂದರೆ ಇದ್ರ ತೊಗಟೆ ಅಂದರೆ ಬಾರ್ಕ್ ಆಫ್ ದ ಪ್ಲಾಂಟ್ ಬಾಡಿ ಏನಿದೆಯಲ್ಲ, ಆ ಬಾರ್ಕು ನಮಗೆ ಏನಕ್ಕೆ ಬರುತ್ತೆ ಅಂತಂದರೆ ಡಯೇರಿಯಾಗೆ ನಾವು ಅದರ ಬಾರ್ಕಿನ ಜ್ಯೂಸನ್ನು ಅಥವಾ ಬಾರ್ಕಿನ ಕಷಾಯವನ್ನು ನಾವು ಅದಕ್ಕೆ ಬಳಸ್ಕೋಬೋದು. ಸೊ ಈ ರೀತಿಯಾಗಿ ಮಲ್ಟಿ ಪರ್ಪಸ್ನಲ್ಲಿ ಈ ಒಂದು ಸೀತಾಫಲ ಅಂತಕ್ಕಂಥ ಹಣ್ಣು ನಮಗೆ ತುಂಬ ಉಪಯೋಗಕಾರಿಯಾಗಿರುತ್ತೆ. ಹಾಗಾಗಿ ಸೀಸನಲ್ ಫ್ರೂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವೆಲ್ಲರೂ ಬೆಳೆಸ್ಕೋಬೇಕಾಗಿದೆ. ಈ ಸೀಸನಲ್ ಫ್ರೂಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಪ್ರತಿ ಸೀಸನ್ನಲ್ಲೂ ಬರ್ತಕ್ಕಂಥ ಹಣ್ಣುಗಳನ್ನು ಅಟ್ ಲೀಸ್ಟ್ ಕನಿಷ್ಠವಾಗಿ ಒಂದನ್ನಾದ್ರೂ ನಾವು ಸೇವನೆ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊತಕ್ಕಂಥದ್ದು. ಸೊ ಈ ರೀತಿಯಾಗಿ ಸೀಸನಲ್ ಫ್ರೂಟ್ಸನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೀಸನಲ್ ಎನರ್ಜಿಗಳು ನಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಅಂದರೆ ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಕಾಲದ ಹಣ್ಣುಗಳು ಆಯಾ ಕಾಲಕ್ಕೆ ನಮ್ಮ ದೇಹದಲ್ಲಾಗ್ತಕ್ಕಂಥ ಪರಿಣಾಮಗಳಿಗೆ ಏನು ಮಾಡುತ್ತೆ ಅಂತಂದರೆ ಉಪಶಮನವನ್ನು ಮಾಡುತ್ತೆ. ಸೊ ಹಾಗಾಗಿ ಸೊ ಪ್ರತಿ ಸೀಸನಲ್ ಫ್ರೂಟ್ಸ್ಗಳನ್ನು ಅಥವಾ ವೆಜಿಟೇಬಲ್ಸ್ಗಳನ್ನು ಅಥವಾ ಕಾಳು ಕಡಿ ತರಕಾರಿಗಳನ್ನು ತಿನ್ನೋದನ್ನ ಒಂದು ನಾವು ಪ್ರಾಕ್ಟೀಸ್ಗೆ ತರಬೇಕು. ಆ ಥರ ತರೋದ್ರಿಂದ ನಾವೆಲ್ಲರೂ ಆರೋಗ್ಯವಂತರಾಗಿರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ ವೀಕ್ಷಕರೇ. ಧನ್ಯವಾದಗಳು.